ನಮ್ಮ ರಾಜ್ಯದ ಒಂದು ಕಾಲದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಉದ್ಯಮ, ಸಾವಿರಾರು ಜನ ಉದ್ಯೋಗವನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಾ ಇದ್ದಂತ ಒಂದು ಉದ್ಯಮವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾರೆ. ನಿನ್ನೆ ದಿನ ಸುಮಾರು 3.5 ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆ ಮಾಡಿದ್ದಾರೆ. ಆ HMTಯ ಹಲವಾರು PSU ಸಂಸ್ಥೆಗಳ ಅವರ ಒಂದು ಸಂಸ್ಥೆಗಳೇನಿದೆ, ಹರಿಯಾಣದಲ್ಲಿರ್ಬೋದು, ಹೈದರಾಬಾದ್ನಲ್ಲಿರ್ಬೋದು, ಬೆಂಗಳೂರಿಗಿರ್ಬೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಪಡೆದಿದ್ದೇನೆ. ಅವರಿಗೆ 1 ತಿಂಗಳು ಸಮಯ ಕೊಟ್ಟಿದ್ದೇನೆ. ಕೆಲವು ರಿವೈವಲ್ಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅಂತಿಲ್ಲ, ಯಾಕೆಂದ್ರೆ ಅವ್ರಿಗೆ ಸಂಬಳ ಕೊಡ್ಲಿಕ್ಕೂ ದುಡ್ಡು ಇಲ್ಲ, ಆ ಪರಿಸ್ಥಿತಿಲಿ ಇದೆ. ಇದಕ್ಕೆ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನರೇಂದ್ರ ಮೋದಿ ಅವರು ಕಾರಣ ಅಲ್ಲ, ನಾನು ಕಾರಣ ಅಲ್ಲ. ಇದು ಈ ಸಂಸ್ಥೆಯನ್ನ ಹಾಳು ಮಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳ ಹಿಂದೆನೇ ಹಾಳು ಮಾಡಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ITI ಇರ್ಬೋದು, HMT ಇರ್ಬೋದು, HAL ಇರ್ಬೋದು, NGF ಇರ್ಬೋದು, ಈ ಒಂದು ಉದ್ಯಮಗಳಿಗೆ 100 ಬಸ್ಗಳ ಮುಖಾಂತರ ಆ ಒಂದು ಸಂಸ್ಥೆಯಲ್ಲಿ ಪ್ರಯಾಣಕ್ಕೆ ಏರ್ಪಾಡು ಮಾಡಿದ್ರು ನೌಕರರಿಗೆ. ಇವತ್ತು ಅಂಥ ದಿನಗಳಿಲ್ಲ. ಇವತ್ತು ಸಂಪೂರ್ಣ ನಾಶ ಮಾಡಿದ್ದಾರೆ. ಅದರಿಂದ ನಾನು ನಿನ್ನೆ ದಿನ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡಲಿಕ್ಕೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಹಲವಾರು ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥವರ ಪ್ರಮುಖರ ಸಭೆಯನ್ನು ಮಾಡಿದ್ದೇನೆ. ಮಾಹಿತಿಗಳು ಕೊಟ್ಟಿದ್ದಾರೆ. ಇವತ್ತು ಸಹ ದೊಡ್ಡ ಮಟ್ಟದ ನಷ್ಟದಲ್ಲಿದೆ. ನಮಗೆ ಇಲ್ಲಿ ರಾಜ್ಯದಲ್ಲಿ ಈ ಸರ್ಕಾರದಿಂದ ನಾನು ಏನು ಸಹಕಾರ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಡ್ಕೊತಿರ್ತಕ್ಕಂಥ ರೀತಿ ನೋಡಿದಾಗ ಈ ಸರ್ಕಾರಕ್ಕೆ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಮಾಡೋದಾಗಲಿ, ಹಲವಾರು ಉದ್ಯಮಗಳು ಮಹಾರಾಜರ ಕಾಲದಲ್ಲಿ, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ ಉದ್ಯಮಗಳನ್ನ ಅದೆಲ್ಲವನ್ನ ನಾಶ ಮಾಡಲಿಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅಂತಕ್ಕಂಥದ್ದು ಚಿಂತನೆ ಮಾಡಬೇಕಷ್ಟೇ ಅಲ್ಲ. ಇವತ್ತು ಉದಾಹರಣೆಗೆ HMT ಸುಮಾರು 500 ಎಕರೆ ಭೂಮಿ HMTಗೆ ಮಹಾರಾಜರ ಕಾಲದಲ್ಲಿ, ಅದು ಪೀಣ್ಯ ಪ್ಲಾಂಟೇಶನ್ ಅಂತಕ್ಕಂಥದ್ದು ಅರಣ್ಯ ಭೂಮಿ, ಅದನ್ನ ಒಂದು ಉದ್ಯಮಕ್ಕೆ ಅನುಕೂಲ ಆಗಲಿ ಅಂತೇಳಿ ಭೂಮಿ ಕೊಟ್ಟಂಥದ್ದೇನಿದೆ, ಅಂತ ಒಂದು ಭೂಮಿಯನ್ನ ಸುಮಾರು 115 ಎಕರೆ ಭೂಮಿಯನ್ನ 2000 ಅಂತರದಲ್ಲಿ, ಆ ಸಂದರ್ಭದಲ್ಲಿ ಅವಧಿಗಳಲ್ಲಿ 115 ಎಕರೆ ಭೂಮಿ ಖಾಸಗಿಯವರಿಗೆ ಬೇಕಾದಂಥ ರೀತಿಯಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ಸಂಸ್ಥೆಗಳಿಂದ ಈ ಒಂದು ಉದ್ಯಮಗಳೇನಿದ್ದಾವೆ, ಸಾರ್ವಜನಿಕ ಉದ್ಯಮಗಳು, ಈ ಆಸ್ತಿಗಳನ್ನು ಮಾರಾಟ ಮಾಡೋದು ಇವತ್ತು ಹಲವಾರು ರೀತಿಯಲ್ಲಿ ಅವರವರ ಪಾಕೆಟ್ ತುಂಬಿಸ್ಕೊಳ್ಳದೆ ನಡೆದೋಗಿದೆ. ಇದು ಬಹಳ ಕಠಿಣವಾದಂಥ ಸಮಸ್ಯೆಗಳಿದೆ. ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು PSU ಯೂನಿಟ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿಲ್ಲ. ನನ್ನ ಸಾಧ್ಯವಾದ ಮಟ್ಟಿಗೆ ಈ ಒಂದು ಸಂಸ್ಥೆಗಳನ್ನು ಉಳಿಸಬೇಕು ಅಂತಕ್ಕಂಥದ್ದು ನನ್ನ ನಿಲುವಿಟ್ಟುಕೊಂಡಿದ್ದೇನೆ. ಮಾಹಿತಿಗಳನ್ನು ಪಡೀತಾ ಇದ್ದೇನೆ. ಇನ್ನು 10 ದಿವಸಗಳ ಕಾಲ ನಾನು ಮಂತ್ರಿಯಾಗಿ ಅಧಿಕಾರಿಯನ್ನು ಸ್ವೀಕಾರ ಮಾಡಿದ್ದೇನೆ. ಮಾಹಿತಿಗಳನ್ನು ಪಡಿಬೇಕು. ಯಾವ ರೀತಿ ಇದಕ್ಕೆ ಒಂದು ರಿವೈವಲ್ ಕೊಡಬೇಕಾಗ್ತದೆ, ಮಾಡಿಫಿಕೇಶನ್ ಮಾಡಬೇಕಾಗ್ತದೆ, ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಬರ್ತೀನಿ.